ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಟ್ಟಿನಲ್ಲಿ ಅವ್ರ ಮನೇಲಿ ಯಾರೋ ಒಬ್ರು ಸತ್ರಲ್ಲ, ಅದೇ ಸಂತೋಷ ನನಗೆ. ಬಾಪ ಒಳಗೋಣ, ನಡಿಯೋ ಬಾ. ಲೊಕೇಶನ್ ಇಲ್ಲೇ ತೋರಿಸ್ತಿದ್ಯಾ? ಹೌದು ವಾಣಿ, ಇಲ್ಲೇ ತೋರಿಸ್ತಿದೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೇಕು ಅನ್ಸತ್ತೆ. ಮತ್ ನಾವ್ಯಾಕೆ ಇಲ್ಲಿ ನಿಂತಿದೀವಿ? ಬನ್ನಿ ಅಲ್ಲೇ ಹೋಗೋಣ. ಅಲ್ಲ ಕಣೆ, ಮಗು ಇರೋ ಮನೆಗೆ ಬರೀ ಕೈಲಿ ಹೋಗಕ್ಕಾಗತ್ತಾ? ಏನಾದ್ರು ತಗೊಂಡ್ ಹೋಗೋಣವಾ? ಅಲ್ಲ ಅಕ್ಕ, ಇಂಥ ಟೈಮಲ್ಲಿ ಏನಾದ್ರೂ ತಗೊಂಡ್ ಹೋಗ್ಬೇಕಾ? ಪಾಪ ಮೊದ್ಲೇ ಆ ಮಗು ಅಮ್ಮನ್ ಕಳ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ಬರೀ ಮಾತಲ್ಲಿ ಅವ್ರನ್ನ ಹೇಗ್ ಸಮಾಧಾನ ಮಾಡೋದು ಹೇಳಿ? ಏನಾದ್ರೂ ತಗೊಂಡ್ ಹೋದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಖುಷಿ ಆಗತ್ತಲ್ವಾ? ತಗೊಂಡು ಹೋಗೋಣ. ನೀವ್ ಹೇಳೋದು ಸರಿನೇ. ಅಕ್ಕ, ಅಲ್ಲಿ ಯಾವ್ದೋ ಅಂಗಡಿ ಇದೆ ಅನ್ಸುತ್ತೆ. ಬನ್ನಿ ಅಲ್ಲೋಗಿ ತಗೊಂಡ್ ಬರೋಣ. ಹಾ, ಒಂದ್ ನಿಮಿಷ ಇರಿ. ಹಿಡ್ಕೋ ಜನನಿ, ತಗೋ, ಹೋಗಿ ತಗೊಂಬನ್ನಿ. ಬೇಗ ಬರ್ತೀವಕ್ಕ. ಜನನಿ, ಹಾಕ, ನಮ್ ಜೀವನದಲ್ಲಿ ಅನಿರೀಕ್ಷಿತವಾಗಿ ಏನೇನೋ ಘಟನೆ ನಡೆದಾಗ ನಾವು ತಾಳ್ಮೆಯಿಂದ ಯೋಚನೆ ಮಾಡೋ ಶಕ್ತಿನ ಕಳ್ಕೊಂಡ್ಬಿಡ್ತೀವಿ ಅಲ್ವಾ? ಮುಂದೇನ್ ಮಾಡ್ಬೇಕು ಅನ್ನೋದು ನನಗೆ ಹೊಳಿತಾನೆ ಇಲ್ಲ. ಏನಕ್ಕ, ನೀವೇ ಹೀಗೆ ಹೇಳಿದ್ರೆ ಹೇಗಕ್ಕ? ಇಲ್ಲಮ್ಮ ಜನನಿ, ನನ್ ಮನ್ಸಿಗೆ ಯಾಕೋ ತುಂಬಾ ಸಂಕಟ ಆಗ್ತಿದೆ. 1000 ಜನ ಬಂದ್ರು ಹೆತ್ತ ತಾಯಿಗೆ ಸಮ ಹಾಕಕ್ಕಾಗತ್ತಾ? ಅದ್ರಲ್ಲೂ ಅದು ಹೆಣ್ಮಗು. ಅಮ್ಮ ಇಲ್ದೆ ಆ ಮಗು ಏನೆಲ್ಲ ಕಷ್ಟಪಡುತ್ತೋ ಏನೋ. ಈಗ ನನ್ನೇ ನೋಡು, ನನಗಿಷ್ಟು ವಯಸ್ಸಾದ್ರೂನು ನನಗಿಬ್ರು ಮಕ್ಳು ಕೂಡ ಇದ್ದಾರೆ. ಆದ್ರೂ ನಮ್ಮಮ್ಮ ಇಲ್ದೇ ಇರೋ ದುಃಖನ ನನಗಿವತ್ತಿಗೂ ಮರೆಯಕ್ಕಾಗ್ತಿಲ್ಲ. ಆದ್ರೆ ಈ ಚಿಕ್ಕ ವಯಸ್ಸಲ್ಲಿ ಅಮ್ಮನ್ ಕಳ್ಕೊಂಡಿರೋದು ತುಂಬಾನೇ ಕಷ್ಟ ಜನನಿ. ಆ ಮಗು ಹತ್ರ ಹೋಗಿ ನಾವೇನಂತ ಸಮಾಧಾನ ಮಾಡೋದು? ಆದ್ರೆ ಅಪ್ಪ ಆದೋನು 4 ಗೋಡೆ ಮಧ್ಯೆ ನಿಂತು ಅಧಿಕಾರದಿಂದ ದರ್ಪ ತೋರಿಸ್ತಿದ್ದಾನೆ. ಅಕ್ಕ, ಬನ್ನಿ ಹೊರಡೋಣ. ನಡೀರಿ ಹೋಗೋಣ. ಬಾಪ ಧರ್ಮ, ಕೂತ್ಕೋ ಕೂತ್ಕೋ. ಕೀರ್ತಿ, ನಿಮ್ಮಿಬ್ರಿಗೂ ಕಾಫಿ ಮಾಡ್ಕೊಡ್ಲಾ? ಕಾಫಿ ಎಲ್ಲ ಏನು ಬೇಡಮ್ಮ, ಕಾಫಿ ಕುಡಿಯೋ ಸ್ಥಿತಿಲಿ ನಾನಿಲ್ಲ. ಕಾಫಿ ಬೇಕಾ ಅಂತ ಕೇಳ್ತಾ ಇದ್ದಲ್ಲ, ಕಾಫಿನಾರು ಮಾಡ್ತಾರೆ, ನೀನು ಮಾಡ್ತೀಯಾ? ಅದಮ್ಮ, ಮನೇಲಿ ಇಷ್ಟೊಂದು ಜನ ಸೊಸೆರಿದ್ದಾರೆ, ನಿನ್ನಣೆ ಬರಹ ನೋಡು. ಸುಮ್ಮನೆ ಕುತ್ಕೊಂಬಿಡು, ಏನು ಮಾಡಕ್ಕೆ ಹೋಗ್ಬೇಡ. ಆಚೆಯಿಂದ ನೋಡಿದ್ರೆ ಗಮ್ ಘಮ ಅಂತ ಗಮ್ ಗುಡ್ತಾ ಇರ್ತದೆ, ಒಳಗ್ ಬಂದ್ರೆ ನೋಡಿದ್ರೇನೆ ಅಲ್ವಾ ಗೊಬ್ಬ ವಾಸನೆ ಹೊಡೆಯೋದು ಗೊತ್ತಾಗೋದು. ನೀನೊಬ್ಳು ಕಮ್ಮಿ ಇದ್ದೆ, ಏನಮ್ಮ ಅದು ವಾಸನೆ ಗೀಸನೆ ಅಂತ ಇದ್ದೆ. ಊರ್ನಾಗೆ ಶ್ರೀಮಂತರು ಅಂತ ಹೇಳ್ಕೊಂಡು ಸಿಲ್ಕ್ ಬಟ್ಟೆ ಹಾಕೊಂಡು ತಿರ್ಗಾಡ್ತಾ ಇರ್ತಾರಲ್ಲ, ಆ ಬಡ್ಡಿ ಇದ್ರು ಬಂಡವಾಳ ಎಲ್ಲ ಒಳಗ್ ಬಂದ್ಮೇಲೆ ಗೊತ್ತಾಗೋದು ಅಂತ ಹೇಳ್ತಾವ್ನಿ ಕಣ. ಓಯ್, ನಿಂತ್ಕಳ ಮೇಲೆ ಏನೇ ನಾನ್ ಕರಿ ಕಾಳನ್ ಎಂಡ್ರು ಕೋರಿ ಸುಂದ್ರಿ, ನೀನೇನು ವಿಸ್ಫು ಸುಂದ್ರಿ ಅನ್ಕೊಂಬಿಟ್ಟಿದ್ಯೇನೆ? ಅಥವಾ ನೀ ಅನ್ನ ಇಟ್ಟಕ್ ಬದ್ಲಾಗಿ ಹೊಟ್ಟೆಗೆ ಚಿನ್ನ ಬೆಳ್ಳಿನೇ ನುಂಗ್ಕೊಂಡ್ಬಿಡ್ತೀಯ? ಏಟ ಕೊಬ್ಬೈತ್ ನಿಂಗೆ? ಏನ್ ಮಾತಾಡ್ತಾ ಇದ್ದೀರಾ? ನಿನಗೀಗ ಏನ್ ಬೇಕೋ? ಯಾಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಲ್ಲ? ಓಹೋ, ಬಾರಪ್ಪ ಬಾ. ಯಾವಾಗ್ಲೂ ಎಣ್ಣೆ ಪೋಟ್ಕೊಂಡ್ ಚಿಕ್ಕಲ್ಲಿರೋ ಕೀರ್ತಿ ರಾಜ. ನೀನೊಬ್ಬ ಬಾಕಿದ್ದೆ ಅಲ್ಲ ಕಣಯ್ಯೋ. 7 ದಿನದಿಂದ ನನ್ನ ಮಗ ಮನೆಯಾಗಿಲ್ಲ.
ಈ ವಿಷಯ ಯಾರಿಗಾರ ಗೊತ್ತಾಯ್ತಾ? ಏನೇ ಸುಂದ್ರಿ, ನಾನು ಮಗನಿಗೆ ಎಂಡ್ರಾದವಳೆ. ನನ್ನ ಮಗ ಇದಾನ ಇಲ್ವಾ ಏನಾದ್ರೂ ನಿಂಗ್ ಹೊಸಿನಾದ್ರೂ ಗೊತ್ತೈತೇನೆ? ಗೊತ್ತೈತೇನೆ? ಅಥವಾ ಎಲ್ರು ಸೇರ್ಕೊಂಡು ಗೊತ್ತಿದ್ರು ಗೊತ್ತಿಲ್ದೇ ಇರೋ ತರ ನಾಟಕ ಆಡ್ತಿದ್ದೀರ? ನಾಟಕವಾ? ಹೌದವ, ಇಲ್ಲಿ ಗೊತ್ತಿದ್ರು ಗೊತ್ತಿಲ್ದಿರ ಹಂಗೆ ನಾಟಕ ಮಾಡೋದು. ಈ ಮನೇಲಿ ಜೂನಿಯರ್ ಇಂದ ಸೀನಿಯರ್ ವರ್ಗು ನನಗೆ ಯಾರು ಮರ್ಯಾದಿನೇ ಕೊಡಲ್ಲ. ಅವ ಒಂದ್ ಕಾಪಿ ಮಾಡ್ಕೊಡೋರ್ ಗೊತ್ತಿಲ್ಲ ಕಣವ. ಅದಕ್ಕೆ ಶಾನೆ ಬೇಸರ ಆಗೋಗಿತ್ತು. ನನ್ ದುಃಖನೆಲ್ಲ ನಿಂತವ್ ತೋಡ್ಕೊಳೋಣ ಅಂತ ಬಂದಿದ್ದೆ. ಅಯ್ಯೋ ಮಂಕೆ, ಒಂದು ಕಾಫಿ ಕುಡಿಯೋಕ್ಕೋಸ್ಕರ ನಿಮ್ಮ ಅಮ್ಮನ ಮನೆಯವ್ರಿಗೂ ಹೋಗ್ಬಿಟ್ಟ. ನನಗೆ ಹೇಳಿದ್ರೆ ನಾನೇ ಮಾಡ್ಕೊಟ್ಬಿಡ್ತಾ ಇದ್ನಲ್ಲಯ್ಯ. ಅಲ್ಲಪ್ಪ, ಒಂದು ವಾರದಿಂದ ನನ್ನ ತಮ್ಮನೂ ಕಾಣಿಸ್ತಾ ಇಲ್ಲ, ಇವನು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಾವು ಬೀದಿಯಲ್ಲಿ ಹುಡ್ಕೊಂಡು ಹೋಗ್ಬಿಟ್ವಾ? ಅಲ್ಲಲ್ಲಿ ನೀನೇನು ಅಂಗನವಾಡಿ ಕೂಸೇನೋ? ನೀನು ಕಾಣಿಸ್ಲಿಲ್ಲ ಅಂದಿದ ತಕ್ಷಣ ನಾವು ಹಂಗೆ ಹುಡ್ಕೊಂಡು ಹೋಗ್ಬಿಡ್ಬೇಕಾಯ್ತು ಅಂತ ಹೇಳ್ತಾವಳಲ್ಲ. ಎಲ್ಲ ಕಣ, ನೀನು ಹೋಗೋ ನಮ್ಗೊಂದು ಮಾತು ಹೇಳ್ಬಿಡೋಬೇಕಾಯ್ತು ತಾನೆ? ಹೇಳಿದ್ರೆ ಏನ್ ಮಾಡ್ತಿದ್ರಿ ಮಾಮ? ಇನ್ನೇನಪ್ಪ ಮಾಡ್ತಾ ಇದ್ದೆ, ಹೋಗು ಅಂತ ಹೇಳ್ತಾ ಇದ್ದೆ. ಇನ್ನೇನ್ ಮಾಡಕ್ಕಾಗತ್ತೆ ನಾವು? ಓಹೋ, ಹಂಗೆ ಹೇಳ್ತಾ ಇದ್ದ. ನೋಡು, ಇವತ್ತೆಲ್ರಾಗ ಒಂದ್ ತೀರ್ಮಾನ ಆಗ್ಬೇಕು. ಈ ನಿನ್ ತಂಗಿ ಮರುವಾದ್ಯಾಗ ಬಂದು ನನ್ ಮಗನ್ ಜೊತೆ ಸಂಸಾರ ಮಾಡ್ತಾಳ ಇಲ್ವಾ ಅನ್ನೋದು ನನಗ್ ಗೊತ್ತಾಗ್ಬೇಕು ಅಷ್ಟೇಯ. ಏಯ್, ಏನೇ ತೀರ್ಮಾನ ಆಗ್ಬೇಕು ನಿನ್ಗೆ? ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ದೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಕ್ ಬಂದ್ಬಿಟ್ಯಾ? ಹೋಗೆ ಸುಮ್ನೆ ವಾಪಸ್ಸು. ಹೋಯ್ತಾರೆ. ನೀನೊಂದೆತ್ತು ಮೊರಕ್ ಹಾಕಿದ್ಯಲ್ಲವ, ಎಡ್ ಬಿಡಂಗಿಯ? ಮೊದ್ಲವಳಿಗೆ ಬುದ್ಧಿ ಹೇಳಿ ನಮ್ ಮನೆ ಕಳ್ಸು, ನನ್ ಮಗನ್ ಜೊತೆ ನೇರ್ಪಾಗಿ ಸಂಸಾರ ಮಾಡ್ಕೊಂಡಿರು ಅಂತ. ಆಮ್ಯಾಕ್ ಹೋಗೋ ಮಾತಾಡಮ್ಮ. ನಮ್ಮ ಅಮ್ಮನ ಹತ್ರ ಮರ್ಯಾದೆಯಾಗಿ ಮಾತಾಡಂಗಿದ್ರೆ ಮಾತಾಡೋ, ಇಲ್ಲಾಂದ್ರೆ ಈಗಿಂದ ಹೋಗ್ತಾ ಇರೋ. ಓ, ಮಾರುವಾದೆ ಬೇರೆ ಕೊಡ್ಬೇಕೇನಯ್ಯ? ಅಯ್ಯಯ್ಯೋ, ನಾನು ಆಟೋಂದು ಓದ್ಕೊಂಡಿವಲ್ಲೇ. ಏನೋ ನಾವು ಓದಿರೋ ತಕ್ಕನಂಗೆ ಟೇ ಮಾಡ್ತೀನಿ ಬಿಡು. ಟೇಯ ಸಿರಿ ಯಾವಾಗ್ಲೂ ಎಣ್ಣೆ ಪೋಟ್ಕೊಂಡು ತೇಲಾಡ್ತಾ ಇರೋ ಕೀರ್ತಿ ಮರಜ್ರೆ ನಿಮ್ಮ ಸೋದರಿಯಾದ ಈ ಕರ್ಪೂರ ಚೋಲ ತಿರುಪುರ ಸುಂದರಿಯನ್ನ ನನ್ನ ಮಗನಾದ ಸುಕುಮಾರ ಜೋಕುಮಾರ ಸುಂದರ ಕರಿಕಾಳೆ ಗುರುಂಗೆ ಅವನ ಜೊತೆ ಹೋಗಿ ಸುಂದರವಾಗಿ ಸಂಸಾರ ಮಾಡ್ಕೊಂಡಿರುವಂತ ಬುದ್ಧಿ ಹೇಳುವಂಥವರಾಗಿ ಮಹಾರಾಜ್ರ. ಎಷ್ಟು ಬರವಾದೆ ಸಾಕ ಅಥವಾ ಇನ್ನ ಬೇಕಾ? ನಾನ್ ಬರಲ್ಲ. ಇದೇನೇ ಶುಭಬೆ, ಹೇಳಿದನ್ನೇ ಹೇಳ್ತೀಯಲ್ಲ, ಏನಾದ್ರೂ ಹೊಸದಾಗಿ ಹೇಳು. ಓಹೋ, ಹೊಸ್ದಾಗ್ ಬೇರೆ ಹೇಳ್ಬೇಕಾ? ನಾನು ನಿಮ್ ಮನೆಗ್ ಬಂದು ನಿನ್ ಜೊತೆ ಬಾಳೋದಕ್ಕಾಗಲ್ಲಪ್ಪ ಕಾಳ್, ಸಾಕಾ? ಓಹೋ, ಬಾಳೋದಿಕ್ಕಾಗೋದಿಲ್ಲಪ್ಪ ಕಾಳ್ ಅಂತಿದ್ಯಾ?